ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಬಂದು ಬುಧವಾರದ ವೀಡಿಯೋ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ನಾವೆಲ್ಲೋ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ನಿಮ್ಮ ಟೈಮ್ಲೈನೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ. ನಾವು ತೊರ್ನಹಳ್ಳಿ ಪರ್ಸೆಗೆ ಹೋಗ್ತಾಯಿದ್ದೀವಿ. ನಮ್ಮನ್ನು ಇನ್ವೈಟ್ ಮಾಡಿದ್ರು ಒಬ್ಬರು. ಯಾರಂದರೆ ಆ ಅಕ್ಕ ಒಬ್ಬರು ಹೇಳಿದರು, ಬನ್ನಿ ಈ ಥರ ಅಂತ. ಬುಧವಾರ ಅಂತೆ ಇವತ್ತಂತೆ ಇರೋದು ದೀಪಗಳು. ಅದಕ್ಕೇನೇನೆ ಹೋಗ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಇವಾಗ ಎಲ್ಲರೂ ಹೋಗ್ತಾಯಿದ್ವಿ. 4 ಜನನೂ ಒಂದೇ ಗಾಡಿಯಲ್ಲೇ ಹೋಗ್ತಾಯಿದ್ವಿ. ನಮ್ಮ ಮನೆಯವರು, ನನ್ನ ಮಕ್ಕಳು, ನಾನು ಎಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ತೊರ್ನಹಳ್ಳಿಗೆ ಪರ್ಸೆಗೆ ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಾಯಿದೆ. ನನ್ನ ಮಗ ಬಾಯಿ ಹೇಳ್ತಾಯಿದ್ದಾನೆ ನೋಡಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ನಾವೆಲ್ಲೂ ಜಾಸ್ತಿ ಎಲ್ಲೂ ಹೋಗಲ್ಲ ನಾವು. ಮನೆ ಆಯಿತು, ಕೆಲಸ ಆಯಿತು, ಇಷ್ಟರಲ್ಲೇ ಇರ್ತೀವಿ ನಾವು. ಅಂದರೆ ನಮಗೆಲ್ಲನ ಕರ್ಕೊಂಡು ಹೋಗ್ತೀನಿ, ಇಲ್ಲ ನಾವೆಲ್ಲನ ಹೋಗ್ತಾಯಿದ್ದೀವಿ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಯಾವಾಗೂ ಹೋಗಲ್ಲ. ಏನೋ ಕೆಲಸನೇ ಇರುತ್ತೆ. ನಾವು ಸಂಪಾದನೆ ಮಾಡೋದ್ರಲ್ಲೇ ಇರ್ತೀವಿ. ಅದಕ್ಕೆ ತುಂಬ ಖುಷಿ ಆಯಿತು. ನಾವು ಎಂಟ್ರೆನ್ಸ್ ಆದ್ವಿ. ಇವಾಗ ಆಗಿದ ತಕ್ಷಣ ನೀವು ನೋಡ್ಬೋದು, ಎಲ್ಲ ನೋಡಿಕೊಂಡು ಪರ್ಸ ಎಲ್ಲ ನೋಡಿಕೊಂಡು ಜನ ಬರ್ತಾಯಿದ್ದಾರೆ. 1-2 ಹಸು ಕಾಣಿಸ್ತು, ಅದು ನೋಡ್ಕೊಂಡ್ವಿ. ಆಮೇಲೆ ಹಂಗೆ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ಇಷ್ಟು ಜನ ಇರ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ನನಗೆ ತುಂಬ ಅಂದರೆ ತುಂಬ ಖುಷಿ ಇತ್ತು. ನೀವು ನೋಡ್ಬೋದು. ನಾವು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಯಾವ ಕಡೆ ಹೋಗೋದಂದರೆ ನಮ್ಮ ಯಜಮಾನ್ರಿಗೆ ಬಂದಿದ್ದರು. ಆದರೆ ಆ ಅಕ್ಕ ಅವ್ರ ಮನೆ ಗೊತ್ತಾಗಿಲ್ಲ. ಆದರೂ ಸ್ವಲ್ಪ ದಾರಿ ಮಿಸ್ ಆಯಿತು. ಆಮೇಲೆ ಆ ಅಣ್ಣ ಬಂದು ಕರ್ಕೊಂಡು ಹೋದರು ನಮ್ಮನ್ನು. ಆಮೇಲೆ ನಾವು ಈ ಕಡೆ ಬಂದಿದ ತಕ್ಷಣ ಈ ಕಡೆ ಆಟ ಆಡೋದು ಎಲ್ಲನೂ ನೋಡಿದ್ವಿ. ಆದರೆ ಮಕ್ಕಳಿಗೆ ನಾನು ಯಾವ ಆಟನೂ ಆಡಿಸಿಲ್ಲ. ಯಾಕೆ ಅಂದರೆ ನನಗೆ ಭಯ, ಏನಾಗುತ್ತೋ ಏನೋ ಅಂತ. ಮಕ್ಕಳಂದರೆ ಕೇಳಿದ್ರು ನಾವು ಆಟ ಆಡ್ತೀವಿ ಅಂದರೆ ನಾನು ಆಟ ಆಡಿಸಿಲ್ಲ. ಅಂದರೆ ತುಂಬ ಖುಷಿ ಆಯಿತು. ಹಂಗೆ ನೋಡ್ಕೊಂಡು ಬರ್ತಾ ಒಬ್ಬರು ಇನ್ಸ್ಟಾಗ್ರಾಮ್ ಅವರು, ಅದೇ ಇದು ಮಾಲೂರವರು, ಒಂದು ಹುಡುಗ ವೀಡಿಯೋಸ್ ಎಲ್ಲ ಮಾಡ್ತಾರೆ ನೋಡಿ. ಅವ್ರನ್ನ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಆದರೆ ಆ ಜನದಲ್ಲಿ ನಾನು ನಿಲ್ಲಿಸ್ಬಿಟ್ಟು ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಹಂಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ನೀವು ನೋಡಿ. ಅವರು ತಿರ್ಗಾ ತೊರ್ನಹಳ್ಳಿ ಒಂದು ಹುಡುಗ ರೈತರದ್ದು ಮಾಡ್ತಾರಲ್ವ, ಆ ಹುಡುಗ ಅಂದರೆ ತುಂಬ ನನಗೆ ಇಷ್ಟ. ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಫಾಲೋ ಮಾಡ್ತೀನಿ ಅವ್ರನ್ನ. ನೀವು ಎಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಂಗೇನೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಜನ ಬೇರೆ ಬೇರೆ ಊರಿಂದನೂ ಎಲ್ಲ ಬಂದಿದ್ದರು. ಅಂದರೆ ನನಗೆ ಈ ಥರ ಇರುತ್ತೆ ತೊರ್ನಹಳ್ಳಿ ಜಾತ್ರೆ ಅಂತ ನನಗೆ ನಿಜ ಗೊತ್ತಿದ್ದಿಲ್ಲ. ಆದ್ರೂ ನನಗಂತೂ ಏನು ತಗೊಳೋದು ಏನು ಬಿಡೋದು ಅಂತ ನನಗೆ ಗೊತ್ತೇ ಆಗಿಲ್ಲ. ನನ್ನ ಮಕ್ಳಿಗೆ ಮಾತ್ರ ತುಂಬ ಖುಷಿ ಆಗೋಯಿತು ಈ ಜಾತ್ರೆ ನೋಡೋಷ್ಟೊತ್ತಿಗೆ. ಯಾಕೆ ಅಂದರೆ ನಾವು ಎಲ್ಲೂ ಕರ್ಕೊಂಡು ಹೋಗಲ್ಲಲ್ಲ. ಅದಕ್ಕೆ ಇವಾಗ ನೋಡ್ಬೋದು. ಆ ಹುಡುಗ ನೋಡಿ ಇಲ್ಲಿದ್ದಾನಲ್ಲ, ಆ ಹುಡುಗ ಹೆಸ್ರೇನು ಅಂತ ಹೇಳ್ತಾರೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ ಹುಡುಗನ ನೋಡಿ ನನಗೆ ತುಂಬ ಖುಷಿ ಆಯಿತು. ಮಾತಾಡ್ಸೋಣ ಅಂದರೆ ಅವ್ರು ಮುಂದೆ ಹೋಗ್ಬಿಟ್ರು. ಯಾಕಂದರೆ ತುಂಬ ಜನ ಇದ್ರಲ್ಲ, ಅದಕ್ಕೆ ಯಾಕೆ ಅಂತ. ಇಲ್ಲಿ ಬಂದು ರೋಡ್ ಮಿಸ್ ಆಗೈತೆ ನೋಡಿ. ಆ ಅಣ್ಣ ಬಂದಿದ್ದರು, ಆ ಅಣ್ಣ ಕರ್ಕೊಂಡು ಹೋಗ್ತಾಯಿದ್ರು. ಆ ಕಡೆ ಹೋಗೋಣ ಬನ್ನಿ ಅಂತ. ತುಂಬ ಟ್ರಾಫಿಕ್ ಇತ್ತು. ಆಮೇಲೆ ನೋಡಿಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ತಿಂದ್ಕೊಂಡು ಸರಿ ವಾಪಸ್ ಬಂದ್ವಿ. ಇಲ್ಲಿ ದೀಪ ಮೆರವಣಿಗೆ ಆಗ್ತಾಯಿತ್ತು. ಅಂದರೆ ನಂಗೆ ತುಂಬ ಖುಷಿ ಆಯಿತು. ಇಷ್ಟು ಒಬ್ಬೊಬ್ಬರು ಒಂದೊಂದು ಥರ ಎಲ್ಲ ಅಲಂಕಾರ ಮಾಡಿಕೊಂಡು ದೀಪ ಎಲ್ಲ ಮಾಡಿದ್ರಲ್ವ, ಚೆನ್ನಾಗಿತ್ತು. ನನಗೂ ಏನನ್ನಿಸ್ತು ಅಂದರೆ ಅಲ್ಲೇ ಇರೋಣ ಅಂತ ಅನ್ನಿಸ್ತು. ಆದರೆ ಇಲ್ಲಿ ಮನೆಗೆ ಬರಬೇಕಾಗಿತ್ತು. ಯಾಕಂದರೆ ನಮ್ಮ ಮಾವವ್ರಿಗೆ ಊಟ ಮಾಡಬೇಕಾಗಿತ್ತಲ್ವ. ಇನ್ನು ಯಾಕೆ ನೈಟ್ ಅಲ್ಲಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಅಲ್ಲಿ ಗೊಂಬೆ ಹಾಕ್ಕೊಂಡು ಒಂದು ಹುಡುಗ ನಿಂತಿದ್ದ, ಅದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ. ಇಲ್ಲಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಬಂದರೆ ದೇವಸ್ಥಾನಕ್ಕೆ ಸಪ್ಲಮ್ಮ ದೇವರು ಇದು. ಅದಕ್ಕೆ ಬಂದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡು ನೋಡಿ, ಅಲ್ಲಿ 10 ರೂಪಾಯಿ ಅಂತ ಟಿಕೆಟು. ಇಲ್ಲಿ ತೆಂಗಿನಕಾಯಿ ಹೊಡ್ಕೊಳೋದು, ನಾನು ಹೊಡ್ಕೊತಾ ಇದ್ದೀನಿ. ಆಮೇಲೆ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೆಗ್ದಿದ್ರು ನಮ್ಮ ಮನೆಯವರು. ಹಂಗೆ ಹೋದ್ವಿ, ಒಳಗಡೆ ಎಂಟ್ರಿ ಆದ್ವಿ.
ಎಂಟ್ರಿ ಆಗಿದ ತಕ್ಷಣ ನೋಡಿ ನನ್ನ ಮಗ ಬೇಗ ಹೋಗ್ತಾನೆ, ಅವನಿಗೇನೋ ಗೊತ್ತಿದೆ ಅಂತ ಓಡೋಗ್ತಾ ಇದ್ದಾನೆ. ಆಮೇಲೆ ಹೋದ್ವಿ. ನನಗೆ ತುಂಬ ಖುಷಿ ಆಯಿತು. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ನನಗೆ ಫಸ್ಟ್ ಟೈಮ್ ಅಲ್ವಾ ನಮ್ಮ ಮನೆಯವ್ರು ನೋಡಿದ್ರಂತೆ ಅವಾಗೆಲ್ಲನೂ. ಹಿಂಗೆ ಇತ್ತು, ಇದು ಹಿಂಗಲ್ಲ ಇದ್ದಿದ್ದು, ಸಿಂಪಲ್ಲಾಗಿತ್ತು ದೇವಸ್ಥಾನ ಅಂತ ಹೇಳ್ತಾಯಿದ್ರು. ನೀವು ನೋಡ್ಬೋದು. ನಾವು ಎಂಟ್ರಿ ಆದ್ವಿ ಒಳಗಡೆ. ನಮ್ಮ ಯಜಮಾನ್ರೇ ವೀಡಿಯೋ ಮಾಡ್ತಾ ಇರೋದು. ನೋಡಿ ಆ ಅಮ್ಮನಿಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ನನಗಂತೂ. ಅಂದರೆ ಈ ಅಮ್ಮ ಏನೋ ಹರಕೆ ಮಾಡ್ಕೊತಾರಂತೆ ತುಂಬ ಜನ, ಗೊತ್ತಿಲ್ಲ, ಯಾರೋ ಹೇಳಿದ್ರು. ಅಂದರೆ ತುಂಬ ಹರಕೆ ಮಾಡಿಕೊಂಡು ಹರಕೆ ಎಲ್ಲ ಸಲ್ಲಿಸ್ತಾರಂತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿ ದೇವಿ ಕಾಣಿಸ್ತಾ ಇದ್ಲು ಅಂದರೆ ಅಷ್ಟೇ ಚೆನ್ನಾಗಿ ದೇವಿ ಕಾಣಿಸ್ತಾ ಇದ್ಲು ಅಂತ ಹೇಳ್ಬೋದು. ಈ ಕಡೆ ಬಂದರೆ ಅರಿಶಿನ ಕುಂಕುಮ ಎಲ್ಲನೂ ಕಡ್ಡಿ ಕರ್ಪೂರ ಎಲ್ಲ ಇಲ್ಲೇ ಹಾಕ್ಬಿಡಿ ಅಂತ ಹೇಳಿದರು. ಇದು ಮೆರವಣಿಗೆ ದೇವರು ಅಂದ್ಕೊತೀನಿ ಮೋಸ್ಟ್ಲಿ. ನನಗೆ ಭಯ, ಯಾರು ಬೈದ್ಬಿಡ್ತಾರೆ ವೀಡಿಯೋ ಮಾಡಿಕೊಂಡ್ರೆ ಅಂತ. ಇದು ನಾನು ವೀಡಿಯೋ ತೆಗಿತಾ ಇರೋದು. ನನಗೆ ಭಯ, ಯಾರು ಬೈದ್ಬಿಡ್ತಾರೋನೋ ಅಂತ ನನಗೆ ಭಯ ಆಗ್ತಾಯಿದೆ. ಯಾಕಂದರೆ ಫಸ್ಟ್ ಟೈಮ್ ಹೋಗಿರೋದಲ್ವ, ಇನ್ನು ಬೈದ್ಬಿಟ್ರೆ ಅಂತ ಹೇಳ್ಬಿಟ್ಟು ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡು ನಾವು ಬಂದ್ವಿ. ಅಂದರೆ ನೋಡಿ ಈ ದೇವರು ಎಷ್ಟು ಚೆನ್ನಾಗಿದೆ. ನನಗಂತೂ ನೋಡೋಕ್ಕೇ ಚೆನ್ನಾಗಿತ್ತು ದೇವಸ್ಥಾನ ಅದು. ಹಂಗೆ ಬಂದ್ವಿ. ಆಮೇಲೆ ಆಚೆ ಬಂದ್ವಿ. ಏನು ಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿದ್ರು. ನಾವು ಕಡಲೆಪುರಿ, ಆಮೇಲೆ ಇದು ಏನು ಕಡಲೆಪುರಿ, ಮಿಕ್ಚರು, ತಿರ್ಗಾ ಜಿಲೇಬಿ, ಮೈಸೂರು ಪಾಕೆಲ್ಲ ತಗೊಂಡೆ. ನನಗೆ ಇಷ್ಟ ಮೈಸೂರು ಪಾಕು ಅಂದರೆ, ಅದಕ್ಕೆ ನಾವು ತಗೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ನ, ನನ್ನ ವೀಡಿಯೋಸ್ನೆಲ್ಲ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಒಂದು ಲೈಕ್ ಕೊಡೋಲ್ಲ. ಏನಾಗಿದೆ ತಪ್ಪು ನನಗೆ ಹೇಳಿ. ಈ ಥರ ಎಲ್ಲ ನಿಮಗೆ ಗೊತ್ತಿರೋಷ್ಟು ನನಗೆ ಹೇಳಿ, ನಾನು ತಿದ್ದುಕೊತೀನಿ. ನೋಡ್ತೀರಾ ಆದರೆ ಲೈಕು ಕಮೆಂಟು ಏನೂ ಮಾಡಲ್ಲ. ನನಗೂ ಬೇಜಾರಾಗುತ್ತಲ್ವ. ನಾವು ಎಷ್ಟು ಕಷ್ಟಪಟ್ಟು ನಾವು ವೀಡಿಯೋಸ್ ಎಲ್ಲ ಮಾಡಿರ್ತೀರಿ, ನೀವು ಏನೂ ರಿಪ್ಲೈ ಕೊಡೋಲ್ಲ, ಏನೂ ಇಲ್ಲ, ಲೈಕ್ ಕೊಡೋಲ್ಲ. ಈ ಥರ ತಪ್ಪಿದೆ ಅಂತ ನೀವು ಹೇಳಿದ್ರೆ ನಾನು ಅದು ಸರಿ ಮಾಡ್ಕೊತೀನಿ. ನಾವು ಎಷ್ಟು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.